ಬಾಯಿ ಸೀರಿಯಸ್ ಆದ್ರೆ ಅಲ್ಲ ರಾಯಮಠ ರಾಯ್ ಮದುವೆ ಹೋಗ್ತಾರ ನಮ್ಮ ಮದುವೆ 35 ಮದುವೆ ಆಗಿಲ್ಲ ನಾವು ಯಾರಿಗೆ ಬೇರೆ ಕ್ವಶನ್ ಪೇಪರ್ ಬರ್ತದೆ ಈ ಕ್ವಶನ್ ಪೇಪರ್ ಹೌದಪ್ಪ ನಮ್ಮ ಉದ್ದೇಶ ಇಷ್ಟೇ. ಈಗ ನೀವು ಅಲ್ಲಿ ಕೂತಿದ್ದಲ್ಲ ಸರ
ಗಾಡಿ ಬಿಡಕ್ಕೆ ಹೋಗ್ಬೇಡ್ರಿ ಅದನ್ನ. ಅನೌನ್ಸ್ ಮಾಡಿ ಹೋಗ್ರಿ. ಅದಕ್ಕೆ ಬೇರೆ ಕ್ವಶನ್ ಪೇಪರ್ ತರ್ತಾರಂತ ಇದನ್ನ ಬರೀ ಮಧ್ಯಾಹ್ನ ಎಲ್ಲರೂ ಬರ್ತಾರೆ. KPSC ವಂಚಿತ ಮಾಡ್ಕೊಳಕ್ ಹೋಗ್ಬೇಡಿ. ದಯವಿಟ್ಟು ಒಳಗಡೆ ಬಂದು ಎಕ್ಸಾಮ್ ಬರೀರಿ. ಎಲ್ಲಾ ರೂಮ್ಗಳಲ್ಲೂ ಇನ್ವಿಜಿಲೇಟರ್ಸ್, ಸೂಪರ್ವೈಸರ್ ಇದ್ದಾರೆ. ಒಂದು ಗಾಳಿ ಸುದ್ದಿಗೆ ಬಲಿ ಕೊಟ್ಟು ನಿಮ್ ಜೀವನವನ್ನ ಹಾಳು ಮಾಡ್ಕೊಳ್ಬೇಡಿ. ಈ ಬಡತನ ಹೋಗ್ಲಿ, ಇದೆಲ್ಲ ಹೋಗ್ಲಿ ಅಂತ ಹೇಳಿ ಏನೋ ಹಗಲು ರಾತ್ರಿ ಕಷ್ಟಪಟ್ಟು ರೂಮ್ ಮಾಡಿ ಅಲ್ಲಿ ಇಲ್ಲಿ ಧಾರವಾಡಕ್ಕೆ ಹೋಗಿ ಓದ್ಕೊಂಡ್ ಬಂದು ಇವತ್ತು ಬೀದಿಯಲ್ಲಿ ನಿಂತ್ಕೊಂಡಿದೀವಿ ಅಂದ್ರೆ ನಮಗೆ ನಾವೇ ಸೇವ್ ಮಾಡ್ಕೊಳ್ಬೇಕು. ದಯವಿಟ್ಟು ಹಾಗೆ ಮಾತಾಡ್ತಾ ಇದ್ದಾರೆ. ನಿಮಗೆ ಖಂಡಿತವಾಗ್ಲೂ ಫ್ರೂಟ್ಫುಲ್ ಬರುತ್ತೆ ಅಂದ್ರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಎರಡನೇ ಎಕ್ಸಾಮ್ ಅನ್ನ ಬರೀರಿ ಅಂತ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಇದೆ. ಸೊ ನಿಮ್ಮ ಭವಿಷ್ಯ ನಿಮ್ ಕೈಯಲ್ಲಿರುತ್ತೆ. ಮೊದಲನೇ ಪರೀಕ್ಷೆ ಬಗ್ಗೆ ಸೂಕ್ತ ನಿರ್ಧಾರ ಆಗುತ್ತೆ, ಅದು ನಿಮ್ ಫೇವರೇ ಇರುತ್ತೆ. ದಯಮಾಡಿ ಲಾಸ್ಟ್ ನಿಮಗೆ ಅವಕಾಶ ನಾನು ಕೊಡ್ತಾ ಇದ್ದೀನಿ. ಈ ಇಮಿಡಿಯೇಟ್ಲಿ ಪೇಪರ್ 2 ನೀವು ಹಾಜರಾಗದೇ ಇದ್ರೆ ಅಬ್ಸೆಂಟ್ ಆಗುತ್ತೆ. ಅವಾಗ ಪೇಪರ್ 1 ಅವಕಾಶಕ್ಕೂ ಕಳ್ಕೊಂಡಂಗಾಗುತ್ತೆ. ದಯಮಾಡಿ ಪೇಪರ್ 2 ಯಾರ್ಯಾರು ರೆಡಿ ಇದೀವಿ ದಯಮಾಡಿ ಗೇಟ್ ಹತ್ರ ಬಂದ್ಬೇಕು. ಗೇಟ್ ಹತ್ರ ಬಂದು ನಿಮ್ದು ಅಡ್ಮಿಟ್ ಕಾರ್ಡ್ ಒಳಗೆ ಬಿಡ್ತಾರೆ. ಕೊನೆಯ ಅವಕಾಶ. ಓಕೆ, ಹೇಳೋದನ್ನ ಒಂದ್ ನಿಮಿಷ ಕೇಳು. ಯಾರು ಇವತ್ತು ವಿದ್ಯಾರ್ಥಿಗಳಿಗೆ ವಿನಂತಿ ಮಾಡಿಕೊಳ್ತೇನೆ, ಮೊದಲೇ ಪರೀಕ್ಷಾ ಏನಾಗಿದೆ ಜಿಲ್ಲಾಧಿಕಾರಿಗಳಿಗೂ ಮತ್ತು ಕೆಪಿಸಿ ಸರ್ಕಾರ, ಕೆಪಿಸಿ ಸೆಕ್ರೆಟರಿ ಅನೇಕ ನಮ್ಮ ಸಚಿವರುಗಳು ಮಾತಾಡಿದ್ದಾರೆ. ಇದು ವಿಚಾರಗಳು ರಾಜ್ಯದ ಮುಖ್ಯಮಂತ್ರಿ ಗಮನಕ್ಕೂ ಹೋಗಿದೆ. ಮುಖ್ಯಮಂತ್ರಿಗಳು ವಿದ್ಯಾರ್ಥಿಗಳ ಪರವಾಗಿದ್ದಾರೆ, ಉಪಮುಖ್ಯಮಂತ್ರಿಗಳು ಪರವಾಗಿದ್ದಾರೆ, ಮಂತ್ರಿಗಳು ಪರವಾಗಿದ್ದಾರೆ. ನಾವು ಸರ್ಕಾರದವರು ಪರವಾಗಿದ್ದೀವಿ. ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಮೊದಲೇದು. ಎರಡನೇ ವಿಚಾರ, ಇವತ್ತೇನಿದೆ ಪರೀಕ್ಷೆದ ಸಮಯ ಆಗ್ತಾ ಇದೆ. ಎರಡನೇ ಪರೀಕ್ಷೆ, ಫಸ್ಟ್ನೇ ಪರೀಕ್ಷೆ ಆಗುತ್ತೆ ಮತ್ತೆ, ಅದರಲ್ಲಿ ನೋ ಡೌಟ್. ನಿಮ್ ಪರವಾಗಿ ನಾನು ಕೂಡ ಒಂದ್ ನಿಮಿಷ ಇರೋ ಮಾತಾಡೋ ತನಕ ಬೇಕಾದ್ರು ಒಂದ್ ನಿಮಿಷ ಮಾತಾಡೋ ತನಕ ಇರಪ್ಪ. ಈಗ ಟೈಮ್ ಆಗುತ್ತೆ. ಯಾರ್ಯಾರು ಆಸಕ್ತಿ ಇದ್ರಿ ಎರಡನೇ ಪರೀಕ್ಷೆ ಬರಲಿಕ್ಕೆ ಒಂದ್ ನಿಮಿಷ ಇರೋ. ಇಲ್ಲಿ ಕೇಳು, ನೀವು ಇಲ್ಲೋಡು ಅನೇಕ ಜನ ಇಲ್ಲೇಳು ಕೇಳು, ಅನೇಕ ಜನ ಇವತ್ತು ಗುಲ್ಬರ್ಗ, ಯಾದಗಿರಿ, ಬಳ್ಳಾರಿಯಿಂದ ಬಂದಿದ್ದೀರಿ. ಯಾರ್ಯಾರು ನಿಮ್ಮ ಭವಿಷ್ಯದ ಜೊತೆಗೆ ಆಟ ಆಡ್ಕೊಳಕ್ ಹೋಗ್ಬೇಡಿ. ಮೊದಲೇ ಪರೀಕ್ಷೆ ಮಾಡಿಸೋ ಪ್ರಯತ್ನ ಎಲ್ಲರೂ ಮಾಡ್ತೀವಿ.
ಒಂದ್ ನಿಮಿಷ ಡಿ ಸಿ ಅವ್ರು ಏನ್ ಹೇಳಿದಾರೆ ನೋಡು, ಡಿ ಸಿ ಅವ್ರು ಏನ್ ಹೇಳಿದಾರೆ ಅದನ್ನು ಎ ಸಿ ಅವ್ರು ಹೇಳ್ತಾರೆ. ಒಂದ್ ನಿಮಿಷ ಕೇಳು, ಡಿ ಸಿ ಅವ್ರು ಏನ್ ಹೇಳಿದಾರೆ ಅದನ್ನು ಎ ಸಿ ಅವ್ರು ಹೇಳ್ತಾರೆ. ನಿಮ್ ಪರವಾಗಿ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಇದೀವಿ, ನಿಮ್ ಪರವಾಗಿ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಇದೀವಿ. ಒಂದ್ ನಿಮಿಷ ಮಾತಾಡ್ತಾರೆ. ಈಗ ನೋಡಿ, ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ತಾಳ್ರಿ, ಒಂದ್ ನಿಮಿಷ ತಾಳಪ್ಪ. ಈಗ ನಿಮ್ಗೆ ನೋಡಿ ಟೈಮ್ ಆಗ್ತಾ ಇದೆ, ಮತ್ತೆ ನಾವು ಹೇಳಿದ್ದೆ ಹೇಳಲ್ಲ. ಕೇಳಪ್ಪ, ಕೇಳು, ನಿನಗೆ ಹೇಳ್ತಾ ಇಲ್ಲ, ಕೇಳು. ಯಾರು ಇಂಟ್ರೆಸ್ಟೆಡ್ ಇದಾರೆ ಅವರಿಗೆ. ಈಗ ಟೈಮ್ ಆಗ್ತಾ ಇದೆ. ಯಾರು ಏನಂತಂದ್ರೆ ನಾ ಹೇಳ್ತಾ ಇದ್ದೀನಿ, 2ನೇ ಪೇಪರ್ ಸಮಯ ಆಗ್ತಾ ಇದೆ. ಸೊ ನಾನು ನಿಮ್ಗೆ ಕೊನೆ ಅವಕಾಶ ಕೊಡ್ತಾ ಇದೀವಿ. ಯಾರಿದ್ದಾರೆ ತಮ್ಮ ಅಡ್ಮಿಟ್ ಕಾರ್ಡ್ ಮಾಡಿ ಒಳಗೆ ಬಿಡ್ಬೋದು. ಒಂದು PDO ಪರೀಕ್ಷೆ ನಡೆದಿರ್ತಕ್ಕಂಥದ್ದು 16ರಲ್ಲಿ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಪ್ರಶ್ನೆ ಪತ್ರಿಕೆ ಲೀಕೇಜು ತೊಂದರೆ ಉಂಟಾಗಿರ್ತಕ್ಕಂಥದ್ದು. ನನಗನ್ನಿಸ್ತದೆ ಸಂಪೂರ್ಣವಾಗಿ ಅದು ಲೀಕೇಜ್ ಅಂತೂ ಅನ್ಸೋಕ್ಕಾಗಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿದ್ದರೂ ಕೂಡ, ಯಾಕಂದರೆ CCTV ನೋಡಿದಾಗ ಲೀಕೇಜು ಅಂದರೆ ಪ್ಯಾಕೇಜ್ ಒಳಕ್ಕಿಂತ ಮೊದಲು ಏನಾದರೂ ಬಯಲಿಗೆ ಬಂದಿತ್ತು ಪೇಪರ್ ಅಂದರೆ ಅದು ಲೀಕೇಜ್ ಅನ್ನಿಸ್ತದೆ ಅಂತ ನನಗನ್ನಿಸ್ತದೆ. ಇಲ್ಲಿ ಪತ್ರಿಕೆಯನ್ನು ರೂಮ್ಗಳಿಗೆ ಹಂಚುವಂಥ ಸಂದರ್ಭದಲ್ಲಿ, ಪರೀಕ್ಷಾರ್ಥಿಗಳಿಗೆ ಹಂಚುವಂಥ ಸಂದರ್ಭದಲ್ಲಿ ಸಿಬ್ಬಂದಿ ಮಾಡಿರ್ತಕ್ಕಂಥ ಮಿಸ್ಟೇಕು ಸಹಜವಾಗಿ ಆ ಅಭ್ಯರ್ಥಿಗಳಿಗೆ ಅನುಮಾನಕ್ಕೆ ಎಡೆ ಮಾಡಿ ಈ ದೊಡ್ಡ ಗೊಂದಲ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ, ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ. ಹಾಗಾಗಿ CCTV ನೋಡಿದಾಗ ಅಂಥ ಮಿಸ್ಟೇಕ್ ಆಗಿಲ್ಲ ಅಂತಕ್ಕಂಥ. ಅಲ್ಲ ಸರ್, 840 ಅಭ್ಯರ್ಥಿಗಳ ಭವಿಷ್ಯ ಇವತ್ತು ಅತಂತ್ರ ಆಗಿದೆ, ಗೊಂದಲಕ್ಕೀಡಾಗಿದ್ದಾರೆ. ಬೇರೆ ಬೇರೆ ಕಡೆ ಪರೀಕ್ಷಾ ಬರೆದವರು ಕೂಡ ಇಲ್ಲಿ ಪೇಪರ್ ಲೀಕ್ ಆಗಿದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಈಗ ಕೆಲ ವಿದ್ಯಾರ್ಥಿಗಳು ಪರೀಕ್ಷೆಗೆ ಕುಂತಿಲ್ಲ, ಯಾಕೆಂದರೆ ಈ ರೀತಿ ಎಡವಟ್ ಆಗಿದೆ ಅನ್ನೋ ಕಾರಣಕ್ಕೆ. ಈಗ ನೀವೇನು ಒತ್ತಾಯ ಮಾಡ್ತೀರಿ? ಇಲ್ಲ, ಈಗ ನಾನು ಅದನ್ನು ಹೇಳ್ತೇನೆ. ಈಗ ಸಹಜ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದ ಅಭ್ಯರ್ಥಿಗಳ ಭವಿಷ್ಯದ ಪ್ರಶ್ನೆ ಇದು. ಈಗ ನಾನು ಹೇಳೋಂಥದ್ದು ಇಷ್ಟೇ, ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ, ಏನಾಗಿದೆ ಅದು ತನಿಖೆ ನಂತರ. ಸಹಜವಾಗಿ ಇಂಥ ಘಟನೆಗಳಾದಾಗ ತನಿಖೆಗಳಾಗ್ತವೆ, ತನಿಖೆಗಳಾದ ನಂತರ ತಪ್ಪು ಮಾಡಿದವ್ರಿಗೆ ಅದು ಏನು ಶಿಕ್ಷೆ ಆಗಬೇಕು ಆಗುತ್ತೆ, ಅದು ಒಂದು ಪ್ರಕ್ರಿಯೆ. ಆದರೆ ಇವತ್ತು ಅನಿವಾರ್ಯವಾಗಿ ವಿದ್ಯಾರ್ಥಿಗಳು ಅನುಮಾನದ ಕಾರಣದಿಂದ ಪರೀಕ್ಷೆಯನ್ನು ಬಹಿಷ್ಕಾರ ಮಾಡಿರ್ತಕ್ಕಂಥದ್ದು ಏನಿದೆಯಲ್ಲ, ಅದು ಕೆಲವರು ಮತ್ತೆ 2ನೇ ಪರೀಕ್ಷೆ ಕೊಟ್ಟಿರ್ತಕ್ಕಂಥದ್ದು ಕೂಡ ಇದೆ. ಅದೇನೇ ಆಗಿದ್ದರೂ ಕೂಡ ಪರೀಕ್ಷೆ ಬಹಿಷ್ಕಾರ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸರ್ಕಾರ KPSC ಪರೀಕ್ಷೆಗೆ ಅವಕಾಶ ಮಾಡಿಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಈ ಮೂಲಕ ಮಾಡ್ತೇನೆ. ನಮ್ಮ ಪಕ್ಷದ ನಾಯಕರಿಗೂ ಕೂಡ ನಾನು ಈ ಒಂದು ವಿಷಯವನ್ನು ಗಮನಕ್ಕೆ ತಂದು ಸರ್ಕಾರದ ಮೇಲೆ ಒತ್ತಡ ಹಾಕುವಂಥ ಪ್ರಯತ್ನ ನಾನು ಮಾಡ್ತೇನೆ. ಯಾಕಂದರೆ ವಿದ್ಯಾರ್ಥಿಗಳ ಒಂದು ಭವಿಷ್ಯದ ಪ್ರಶ್ನೆ, ಎಷ್ಟೋ ವರ್ಷಗಳವರೆಗೆ ಸ್ಟಡಿ ಮಾಡೋದ್ರ ಮೂಲಕ ಇಂಥ ಒಂದು ಪರೀಕ್ಷೆಗೆ ತಯಾರಾಗಿ ಬಂದಿರ್ತಾರೆ ಅವರು. ಇವತ್ತು ಅವರಿಗೆ ಒಂದು ಅನ್ಯಾಯ ಆಗಬಾರ್ದು ಅನ್ನುವಂಥದ್ದು ಕೂಡ ನನ್ನ ಅಭಿಪ್ರಾಯ ಅಂತಕ್ಕಂಥದ್ದು. ಇಲ್ಲಿ ಏನು ವ್ಯತ್ಯಾಸಗಳಾಗಿದ್ದಾವೆ, ತಪ್ಪಾಗಿದ್ದಾವೆ, ಆ ತಪ್ಪುಗಳು ತನಿಖೆ ಮಾಡಬೇಕು, ತನಿಖೆ ಮಾಡಿ ತಪ್ಪಿತಸ್ಥರ ಮೇಲೆ ಯೋಗ್ಯ ಕ್ರಮ ತಗೊಳ್ಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಮಾಡ್ತೀನಿ.